ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಮೊಬೈಲ್ನಲ್ಲೇ ವಿಸಿಟಿಂಗ್ ಕಾರ್ಡ್ ಅಥವಾ ಬಿಸ್ನೆಸ್ ಕಾರ್ಡ್ನ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನಲ್ಲಿ ಟೋಟಲ್ ಆಗಿ 193 ಥರ ಡಿಫಾಲ್ಟಾಗಿಯೇ ಈ ಒಂದು ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ನೀವು ಜಸ್ಟ್ ಹೋಗಿ ಒಂದು ಸಲ ಎಡಿಟ್ ಮಾಡಿದ್ರೆ ಸಾಕು 193 ಥರನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಕೂಡ ಫ್ರೀಯಾಗಿಯೇ, ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನು ಈಗ ಪ್ರೋ ಅಂತ ಕಾಣಿಸ್ತಾ ಇದೆಯಲ್ಲ, ಪ್ರೋ ಅಂತ ಏನಿರುತ್ತೋ ಅದ್ರ ಮೇಲೆ ಅದಕ್ಕೆ ಮಾತ್ರ ನೀವು ಅಮೌಂಟ್ ಕೊಡಬೇಕಾಗುತ್ತೆ. ಈ ಮಿಕ್ಕಿದ್ದಕ್ಕೆ ಇವಕ್ಕೆಲ್ಲ ಅಮೌಂಟ್ ಕೊಡೋ ಅವಶ್ಯಕತೆ ಇರಲ್ಲ. ಇದೆಲ್ಲ ಫ್ರೀಯಾಗಿಯೇ ಎಡಿಟ್ ಮಾಡ್ಕೋಬೋದು. ನೀವು ನೋಡ್ತಾ ಇದ್ದೀರಲ್ಲ, ಟೋಟಲಾಗಿ ಎಷ್ಟು ಥರ ಅಂದರೆ 193 ಥರ ಇದ್ದಾವೆ. ನೀವು 193 ಥರನೂ ಬೇಕಂದರೆ ನೀವು ಸೇವ್ ಮಾಡ್ಕೋಬೋದು. ಡೈರೆಕ್ಟು ನಿಮ್ಮ ಒಂದು ಮೊಬೈಲ್ಗೆ ಅಂದರೆ ಗ್ಯಾಲರಿಗೆ ಹೋಗಿ ಸೇವ್ ಆಗುತ್ತೆ. ಇದನ್ನು ನೀವು ವಾಟ್ಸಪ್ಪಲ್ಲಿ ಕೂಡ ಶೇರ್ ಮಾಡ್ಕೋಬೋದು. ಅದನ್ನು ಕೂಡ ಯಾವ ಥರ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ನಾನು ಇವಾಗ ಈ ಒಂದು ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಸೊ ನಾನು ಹಂಗಾಗಿ ಈಗ ಪ್ಲೇಸ್ಟೋರ್ಗೆ ಹೋಗ್ತೀನಿ. ಫ್ರೆಂಡ್ಸ್, ನಾನಿವಾಗ ಪ್ಲೇಸ್ಟೋರ್ ಓಪನ್ ಮಾಡಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಬಿಸ್ನೆಸ್ ಕಾರ್ಡ್ ಮೇಕರ್ ವಿಸಿಟಿಂಗ್ ಅಂತ ಹೇಳ್ಬಿಟ್ಟು ಲೋಗೋ ನೋಡ್ಕೊಳ್ಳಿ. ಓಕೆ, ಈ ಥರ ಲೋಗೋ ಇರೋದನ್ನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಲ್ಲ, ನಾನು ಇಷ್ಟೊತ್ತು ತೋರಿಸಿದ್ನಲ್ಲ ಅದೇ ಅಪ್ಲಿಕೇಶನ್ ನೇಮ್ ಇದು. ನಾನಿವಾಗ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಡೌನ್ಲೋಡ್ ಆದಮೇಲೆ ಓಪನ್ ಅಂತ ಕೊಡ್ತೀನಿ. ಓಕೆ, ಅಪ್ಲಿಕೇಶನ್ ಓಪನ್ ಆಗಿದ ತಕ್ಷಣ ಈ ಥರ ಬರುತ್ತೆ. ಅಂದರೆ ಈಗ ಏನು ಉದ್ದ ಬರೋದು ಈಗ ಅಡ್ಡಡ್ಡ ಆಗಿರುತ್ತೆ. ಮೊಬೈಲ್ಗೆ ಲ್ಯಾಂಡ್ಸ್ಕೇಪ್ ಥರ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಸ್ಟಾರ್ಟಿಂಗ್ ಓಪನ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಇವಾಗ ಸ್ಟಾರ್ಟಿಂಗ್ ಕ್ರಿಯೇಟ್ ಮೇಲೆ ಟಚ್ ಕೊಡಿ. ಕ್ರಿಯೇಟ್ ಮೇಲೆ ಟಚ್ ಕೊಟ್ಟ ಮೇಲೆ ಅಲ್ಲಿ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ನಾನಿವಾಗ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ದೀನಿ. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನಿವಾಗ ಎಂಟರ್ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ. ಈಗ ನೇಮ್ ಬಂದುಬಿಟ್ಟು ನಿಮ್ದೇನು ನೇಮ್ ಇರುತ್ತೋ ಅದನ್ನು ಕೊಟ್ಕೊಳ್ಳಿ, ಫೋನ್ ನಂಬರ್ ಕೊಟ್ಕೊಳ್ಳಿ, ಮತ್ತು ನಿಮ್ಮದು ಮೇಲ್ ಐ ಡಿ ಕೊಡಿ. ಆಮೇಲೆ ಜಾಬ್ ಟೈಟಲ್ ಏನಿರುತ್ತೋ ಅಂದರೆ ನೀವು ಏನು ಕಂಪ್ನಿ ಓಪನ್ ಮಾಡ್ತಿದ್ದೀರ ಅದ್ರ ಕೆಲಸದ್ದು ಏನಂತ ಹೇಳ್ಬಿಟ್ಟು ಎಂಟರ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ಇಂಟೀರಿಯರ್ಸ್ ಆಗಿರೋದ್ರಿಂದ ಇಂಟೀರಿಯರ್ ಡಿಸೈನ್ ಸ್ಟುಡಿಯೋ ಅಂತ ಹಾಕಿದ್ದೀನಿ. ಕಂಪ್ನಿ ನೇಮ್ ಹಾಕ್ಕೊಳ್ಳಿ. ನಿಮ್ಮ ಏನು ಕಂಪ್ನಿ ಹಾಕೊಂಡಿರ್ತೀರ ಆ ಕಂಪ್ನಿ ಒಂದು ಡೀಟೇಲ್ ಆ್ಯಡ್ ಮಾಡಿ. ಮತ್ತು ನಿಮ್ಮ ಕಂಪ್ನಿದ ಅಡ್ರೆಸ್ನ ಆ್ಯಡ್ ಮಾಡ್ಕೋಬೋದು. ಅಕಸ್ಮಾತ್ ನೀವು ಮನೇಲೇ ಕೂತ್ಕೊಂಡು ಏನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಆ ಮನೆ ಅಡ್ರೆಸ್ನೇ ಇಲ್ಲಿ ಹಾಕೋಬೋದು. ಎಕ್ಸಾಂಪಲ್ ಮನೆ ನಂಬರು, ಯಾವ ಫ್ಲೋರು, ಮತ್ತು ಬಿಲ್ಡಿಂಗ್ ನೇಮು, ಯಾವ ರೋಡು, ಮತ್ತು ಯಾವ ಏರಿಯಾ, ಮತ್ತು ನಿಮ್ಮ ಏರಿಯಾ ಪಿನ್ ಕೋಡು, ಮತ್ತು ಬೆಂಗಳೂರು ಆಗಿದ್ದರೆ ಬೆಂಗಳೂರು, ಬೇರೆ ಕಡೆ ಹೋಗೋ ಏರಿಯಾ ಆಗಿದ್ದರೆ ಬೇರೆ ಏರಿಯಾದು ಹಾಕ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ಬಂದರೆ ವೆಬ್ಸೈಟ್ ಅಂತ ಕಾಣಿಸ್ತಾ ಇದೆ ನೋಡಿ. ಈ ವೆಬ್ಸೈಟು ನಿಮ್ಮ ಹತ್ರ ಇದ್ದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಹಂಗೆ ಕೈ ಬಿಟ್ಬಿಡಿ. ಅದಾದಮೇಲೆ ಕಂಪ್ನಿದು ಟ್ಯಾಗ್ಲೈನ್ ಇರುತ್ತಲ್ಲ, ಈ ಒಂದು ಟ್ಯಾಗ್ಲೈನ್ನ ನಿಮ್ಮದು ಕಂಪ್ನಿ ಬಗ್ಗೆ ಒಂದು ಸ್ವಲ್ಪ ಜನಗಳಿಗೆ ಇಷ್ಟ ಆಗೋ ಥರ, ಏನು ವಿಸಿಟಿಂಗ್ ಕಾರ್ಡ್ ಮಾಡ್ತೀರೋ ಅದು ಇಷ್ಟ ಆಗೋ ಥರ ಒಂದು ಸ್ವಲ್ಪ ಎಂಟರ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಗೂಗಲ್ ಜೆಮಿನಿ ಅಥವಾ ನೀವು ಚಾಟ್ GPT ಯೂಸ್ ಮಾಡ್ಕೊಳ್ರಿ. ನಿಮ್ಮ ಕಂಪ್ನಿ ಡೀಟೇಲ್ಸ್ಗೆ ಎಂಟರ್ ಮಾಡಿಕೊಂಡು ಇದಕ್ಕೆ ಟ್ಯಾಗ್ಲೈನ್ ಯಾವ ಥರ ಕೊಡೋದು, ಏನು ಕೊಡಬೇಕಂತ ಕೊಟ್ಟರೆ ಸಾಕು, ಅದು ನಿಮಗೆ ಟ್ಯಾಗ್ಲೈನ್ ಅವರೇ ಕೊಡ್ತಾರೆ. ಅದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಎಂಟರ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅಪ್ಲೋಡ್ ಅಂತ ಇದೆಯಲ್ಲ, ಇದು ಬಂದುಬಿಟ್ಟು ಅಪ್ಲೋಡ್ ಯುವರ್ ಲೋಗೋ ಅಂತ ಕಾಣಿಸ್ತಾ ಇದೆ ನೋಡಿ. ಈ ಅಪ್ಲೋಡ್ ಮೇಲೆ ಟಚ್ ಕೊಟ್ಟರೆ ನಿಮ್ಮ ಗ್ಯಾಲರಿಲಿ ಏನು ಲೋಗೋ ಇರುತ್ತೋ ಆ ಒಂದು ಲೋಗೋನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಕ್ರಿಯೇಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಲೋಗೋ ಕೂಡ ಕ್ರಿಯೇಟ್ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ದೀನಿ. ಅದನ್ನು ಕೂಡ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಕೋಬೋದು. ಓಕೆ, ನೀವು ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಸೇವ್ ಅಂತ ಕಾಣುತ್ತಲ್ಲ, ಈ ಸೇವ್ ಮೇಲೆ ಟಚ್ ಕೊಡಿ. ಓಕೆ, ಸೇವ್ ಮೇಲೆ ಟಚ್ ಕೊಟ್ಟಿದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಇಲ್ಲಿ ವಿಸಿಟಿಂಗ್ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಜಸ್ಟ್ ನಿಮಗೆ ತೋರಿಸೋದಕ್ಕೋಸ್ಕರ ಈಗ ನಂಬರ್ 15 ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಈ ಥರ ಬರುತ್ತೆ. ನೀವು ಇಲ್ಲೂ ಕೂಡ ಚೇಂಜ್ ಮಾಡ್ಕೋಬೋದು. ಯಾವ ಥರಪ್ಪ ಅಂದರೆ ಈಗ ಎಕ್ಸಾಂಪಲ್ ನೋಡಿ, ಇದ್ರ ಮೇಲೆ ಟಚ್ ಕೊಡ್ತೀನಿ. ಇದು ಆ ಕಡೆ ಈ ಕಡೆ ಮೂವ್ ಹಾಕಂದರೆ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಈ ಲೋಗೋನು ಅಷ್ಟೇ ಮೇಲೆ ಕೆಳಗೆ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು, ಅದೇನು ಸಮಸ್ಯೆ ಇಲ್ಲ. ಅದಾದಮೇಲೆ ಈಗ ಇದು ಇರುತ್ತಲ್ಲ, ಇದನ್ನು ಸ್ವಲ್ಪ ಕಮ್ಮಿ ಸೈಜ್ ಮಾಡ್ಕೋಬೇಕು ನೋಡಿ, ಕಮ್ಮಿ ಸೈಜು ಜಾಸ್ತಿ ಸೈಜು ಆ ಥರನೂ ಮಾಡ್ಕೋಬೋದು, ಅದೇನೂ ತೊಂದರೆ ಇಲ್ಲ. ಈ ಥರ ಮಾಡಿಕೊಂಡು ನಿಮಗೆ ಯಾವ ಥರ ಬೇಕು ಅದನ್ನ ಇಲ್ಲಿ ಡಿಸೈನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೀವು ಇಲ್ಲಿ ಡೌನ್ಲೋಡ್ ಆದರೂ ಕೊಡ್ಬೋದು, ಇಲ್ಲ ಸೇವ್ ಆದರೂ ಕೊಟ್ಕೋಬೋದು. ಓಕೆ, ನಾನಿವಾಗ ಸೇವ್ ಅಂತ ಕೊಡ್ತೀನಿ ಫಸ್ಟು. ಈಗ ಸೇವ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಫೈಲ್ಗೆ ನಿಮ್ಗೊಂದು ಸೇವ್ ಆಗೋಕ್ಕೆ ನೇಮನ್ನು ಕೊಡಬೇಕಾಗುತ್ತೆ. ಎಕ್ಸಾಂಪಲ್ ನಾನೀಗ ಪ್ರಕಾಶ್ ಅನ್ನೋದಕ್ಕೆ ಪ್ರಕಾಶ್ ಗೌಡ ಅಂತ ಕೊಡ್ತೀನಿ. ಓಕೆ, ಎಂಟರ್ ಕೊಟ್ಟ ಇಲ್ಲಿ ಸೇವ್ ಅಂತ ಕಾಣುತ್ತೆ ನೋಡಿ. ಓಕೆ, ಈ ಸೇವ್ ಮೇಲೆ ಟಚ್ ಕೊಡಿ. ಓಕೆ, ಸೇವ್ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಇದು ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ, ಅಂದರೆ ಇದನ್ನು ನಿಮ್ಮ ಒಂದು ಮೊಬೈಲ್ ಗ್ಯಾಲರಿಗೆ ಸೇವ್ ಆಗಿರಲ್ಲ. ಇದನ್ನು ಮೊಬೈಲ್ ಗ್ಯಾಲರಿಗೆ ಯಾವ ಥರ ಸೇವ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಇವಾಗ ಎಕ್ಸಾಂಪಲ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ, ಕೆಳಗಡೆ ಫುಲ್ಲು ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಕ್ಲೋಸ್ ಅಂತ ಕಾಣುತ್ತಲ್ಲ, ಅದು ಕ್ಲೋಸ್ ಮೇಲೆ ಟಚ್ ಕೊಡಿ. ಮತ್ತು ಈ ಕೆಳಗಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ನೋಡ್ತಾ ಇರ್ಬೋದು ಓಮ್ ಅಂತ ಇರುತ್ತೆ. ಓಕೆ, ಓಮ್ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸಿಟ್ ಅಂತ ಕಾಣುತ್ತಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ,
ಎಕ್ಸಿಟ್ ಆದಮೇಲೆ ಟಚ್ ಕೊಟ್ಟರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಓಕೆ, ಅದಾದಮೇಲೆ ನೀವು ಅಲ್ಲಿ ಸೇವ್ ಮಾಡಿದ್ರಲ್ಲ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸೇವ್ಡ್ ಅಂತ ಕಾಣುತ್ತಲ್ಲ, ಇದು ಸೇವ್ಡು, ಇಲ್ಲಾಂದರೆ ನೀವು ಇಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ, ಅಲ್ಲಿ ಡೌನ್ಲೋಡ್ಸ್ ಮತ್ತು ಸೇವ್ಡ್ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ, ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಏನೇನು ವಿಸಿಟಿಂಗ್ ಕಾರ್ಡ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವೋ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಓಕೆ, ಅದಾದಮೇಲೆ ಒಂದ್ಸತಿ ಅದ್ರ ಮೇಲೆ ಟಚ್ ಕೊಡಿ, ಈ ಥರ ಇಂಟರ್ಫೇಸ್ ಬರುತ್ತಲ್ಲ, ಇದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಇದನ್ನು ನೋಡ್ಕೊಳ್ಳಿ, ಒಂದು ನಿಮಿಷ ಮಾರ್ಕ್ ಮಾಡಿ ತೋರಿಸ್ತೀನಿ. ಇಲ್ಲಿ ಶೇರ್ ಬಟನ್ ಕಾಣುತ್ತಲ್ಲ, ಈ ಶೇರ್ ಬಟನ್ ಯೂಸ್ ಮಾಡಿಕೊಂಡು ನೀವು ವಾಟ್ಸಪ್ಗಾದರೂ ಶೇರ್ ಮಾಡ್ಬೋದು, ಇಲ್ಲಾಂದರೆ ಫೇಸ್ಬುಕ್ಕಲ್ಲಾದರೂ ಶೇರ್ ಮಾಡ್ಕೋಬೋದು, ಅದನ್ನ ಯೂಸ್ ಮಾಡಿಕೊಂಡು ಶೇರ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಪ್ರಿಂಟ್ಔಟ್ ಇದೆ, ಇದನ್ನೇ ಟಚ್ ಮಾಡಿದ್ರೆ ನಿಮ್ಮ ಒಂದು ಅಂದರೆ ಗ್ಯಾಲರಿಗೆ ಹೋಗ್ಬಿಟ್ಟು ಡೈರೆಕ್ಟು ಸೇವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.